ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ಸಲ ಈದ್ ಕಳೀತಾ ಇದ್ದಂಗೆ ದೇಶದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ನಡೆಯುತ್ತೆ. ಅದೇನಂದ್ರೆ ವಕ್ಫ್ ಬೋರ್ಡ್ ತಿದ್ದುಪಡಿ. ತುಂಬಾ ಟೈಮಿಂದ ಇದನ್ನ ಮಾಡಬೇಕು ಅಂತ ಅಂದ್ಕೊಳ್ತಿದ್ರು. ಫೈನಲಿ ಆ ಟೈಮ್ ಈಗ ಬಂದಿದೆ. ಜೆಪಿಸಿ ರಿಪೋರ್ಟ್ ಸಂಸತ್ತಿಗೆ ಕೊಟ್ಟ ನಂತರ ವಕ್ಫ್ನ ಲ್ಯಾಂಡ್ ಜಿಹಾದ್ ಮಟ್ಟ ಹಾಕೋದಕ್ಕೆ ಸಕಲ ಸಿದ್ಧತೆಗಳನ್ನು ಮೋದಿ ಸರ್ಕಾರ ಮಾಡಿಕೊಂಡಿದೆ. ಸೊ ಈಗ ಅದಕ್ಕಾಗಿ ಕಳೆದ 2 ದಿನದಿಂದ ಜಂತರ್ ಮಂತರ್ನಲ್ಲಿ ವಕ್ಫ್ ತಿದ್ದುಪಡಿ ಪ್ರತಿಭಟನೆ ನಡೀತಾ ಇದೆ. ವಿಪಕ್ಷದ ದೊಡ್ಡ ದೊಡ್ಡ ನಾಯಕರು ಈ ಪ್ರೊಟೆಸ್ಟ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಇದ್ಮೇಲೆ ಇವರು ಇಲ್ಲದೆ ಇದ್ರೆ ಹೆಂಗೆ? ಇವರೇ ಮುಸ್ಲಿಂ ಸಮುದಾಯವನ್ನು ಗುತ್ತಿಗೆಗೆ ತಗೊಂಡಿರುವಂಥ ಅಸಾದುದ್ದೀನ್ ಓವೈಸಿ ಹಾಗೂ ಮೊಹಮ್ಮದ್ ಮದನಿ ಅವರು ಕೂಡ ಬಂದಿದ್ದಾರೆ. ಅಷ್ಟಕ್ಕೂ ಇದು ಖಂಡಿತ ಶಾಂತಿಯುತ ಪ್ರತಿಭಟನೆ ಅಂತ ಅನ್ನಿಸ್ಲೇ ಇಲ್ಲ. ಇವರ ಉದ್ದೇಶ ದೇಶದಲ್ಲಿ ಮುಸ್ಲಿಮರ ದಂಗೆ ಎಬ್ಸೋದು. ಈ ಅಬ್ಬಾಜನ್ ಹೇಳ್ತಾನೆ ನಾವು ಬಲಿದಾನ ಕೊಡೋದಕ್ಕೂ ಸಿದ್ಧರಾಗಿರ್ಬೇಕು ಅಂತ. ಹೋ ಹಿಂಗ? ಮಿಸ್ಟರ್ ಓವೈಸಿ ಅಷ್ಟೊಂದು ಪ್ರಾಣ ಬಲಿದಾನ ಕೊಡೋ ಆಸೆ ಇದ್ರೆ ಗಡಿಗೆ ಹೋಗಿ ಸೇನೆಯನ್ನ ಸೇರ್ಕೋಬಹುದಲ್ವೇ? ಇಲ್ಲಿ ಬಲಿದಾನ ಕೊಟ್ಟು ಪ್ರಯೋಜನ ಏನು? ಅದು ಕಷ್ಟ ಬಿಡಿ. ಇಂಥವ್ರು ಸೇನೆ ಸೇರ್ಕೊಂಡ್ರೆ ಸೇನೆಯಲ್ಲೂ ಗಲಭೆ ಎಬ್ಬಿಸ್ಬಿಡ್ಬೋದು. ಅಂಥ ಕಂತ್ರಿಗಳು ಇವರು. ಈತ ಭಾರತಕ್ಕೆ ಬೆದರಿಕೆ ಹಾಕ್ತಾನೆ. ಏನಂತ? ಈ ಬಿಲ್ನಲ್ಲಿ ಏನಾದರೂ ತಿದ್ದುಪಡಿ ಮಾಡಿದ್ರೆ ಭಾರತವನ್ನ ಮತ್ತೆ 80-90ರ ದಶಕಕ್ಕೆ ಕಳುಹಿಸುತ್ತೇವೆ. ಇಷ್ಟು ವರ್ಷ ದೇಶಕ್ಕೆ ಒಳ್ಳೇದಾಗುತ್ತೆ ಅಂದಾಗೆಲ್ಲ ಇವರು ಮಾಡಿಕೊಂಡು ಬಂದಿದ್ದು ಇದನ್ನೇ ಅಲ್ವೇ? 2019ರ ರೈತರ ಪ್ರತಿಭಟನೆ ನಡೆಯುತ್ತೆ. ಆದರೆ ಅಲ್ಲಿ ರೈತರ ಜೊತೆಗೆ ಖಲಿಸ್ತಾನಿಯವರೇ ಹೆಚ್ಚು ಭಾಗಿಯಾಗಿದ್ರು. ಆರ್ಟಿಕಲ್ 370 ತೆಗೆದು ಹಾಕುವಾಗಲೂ ಕೂಡ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸುವ ಕೈಗಳು ಸಿಗೋದಿಲ್ಲ ಅನ್ನೋ ಘೋಷಣೆ ಕೇಳಿಲ್ವೇ? ಈಗಲೂ ಕೂಡ ಅದೇ ಹುನ್ನಾರಗಳು ನಡೀತಾ ಇದೆ ಅಷ್ಟೇ. ಅಷ್ಟೇ ಯಾಕೆ, CAA NRC ತರಬೇಕು ಅಂದಾಗಲೂ ಕೂಡ ಇಂಥದ್ದೇ ಗದ್ದಲ ನಡೆದಿತ್ತು. 2018ರಲ್ಲಿ ಭಾರತ ಸರ್ಕಾರ ವಕ್ಫ್ ಬೋರ್ಡ್ ತಿದ್ದುಪಡಿಯನ್ನ ಮಂಡಿಸಿತ್ತು. ಇದರಲ್ಲಿ 18 ಲಕ್ಷ ಜನ ಭಾಗವಹಿಸಿದ್ರು, ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಂತರ ಅದನ್ನು ಸಂಸತ್ತಿಗೆ ತಂದರು. ಅದಾದ ನಂತರ ವಿಪಕ್ಷಗಳನ್ನೂ ಸೇರಿದ ಒಂದು JPC ರಚಿಸಲಾಗುತ್ತೆ. ಆದರೆ JPC ವರದಿ ಬಂದ ಮೇಲೂ ಕೂಡ ಈಗ ಪ್ರಾಬ್ಲಮ್ ಶುರುವಾಗಿದೆ. ನಂತರ ಇಸ್ಲಾಂ ಅಪಾಯದಲ್ಲಿದೆ ಅಂತ ಮುಸಲ್ಮಾನರನ್ನ ಅಡ್ಡದಾರಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಶುರುವಾಗಿದೆ. ಯಾಕೆ? ವಕ್ಫ್ ಬಿಲ್ ತಿದ್ದುಪಡಿ ಮಾಡಿದ್ರೆ ಇವರಿಗೆಲ್ಲ ಏನು ಸಮಸ್ಯೆ ಇದೆ. ಅದೇನು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಭಾರತದಲ್ಲಿ ಸುಮಾರು 9 ಲಕ್ಷ ಹೆಕ್ಟೇರ್ ವಕ್ಫ್ ಪ್ರಾಪರ್ಟಿ ಇದೆ. ಅದರಲ್ಲಿ 15% ಅಶ್ರಫ್ ಮುಸಲ್ಮಾನರು ಅಕ್ರಮವಾಗಿ ಕಬ್ಜಾ ಮಾಡ್ಕೊಂಡಿದ್ದಾರೆ. ಆದರೆ ಉಳಿದ ಪಸ್ಮಾಂಡ ಮುಸಲ್ಮಾನರು ಇವತ್ತಿಗೂ ಕೂಡ ಪಾಪ ಹಣ್ಣುಗಳನ್ನು ಮಾಡ್ತಾ ಇದ್ದಾರೆ, ಪಂಚರ್ ಹಾಕ್ತಾ ಇದ್ದಾರೆ, ಗುಜರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓವೈಸಿ ಯಾಕೆ ಇಷ್ಟು ಅರಚಿಕೊಳ್ತಿದ್ದಾನಂದ್ರೆ ಸ್ವತಃ 12 ವಕ್ಫ್ ಪ್ರಾಪರ್ಟಿಯನ್ನ ಓವೈಸಿ ಇಟ್ಕೊಂಡಿದ್ದಾನೆ. ಎಲ್ಲಿ ಆ ಪ್ರಾಪರ್ಟಿಗಳು ಕಬ್ಜಾಗಿ ಹಂಚಿ ಹೋಗ್ಬಿಡುತ್ತೆ ಅನ್ನೋ ಭಯ. ಆ ಭಯದಿಂದ ಇಡೀ ದೇಶದಲ್ಲಿ ಬೆಂಕಿ ಹಚ್ತೀವಿ, 30-40 ವರ್ಷ ಹಿಂದಕ್ಕೆ ದೇಶವನ್ನ ತಗೊಂಡು ಹೋಗ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ದಾನೆ. I am cautioning and warning this government. If you bring and make a waqf law in the present form, which will be violation of Article 25, 26 and 14, it will lead to social instability in this country. It has been rejected by the entire Muslim community. No waqf property will be left. Nothing will be left, I say. You want to make India Viksit Bharat? We want Viksit Bharat. You want this country to take back into 80s and early 90s? It will be your responsibility. Because as a proud Indian Muslim, I will not lose an inch of my masjid. Forget about a masjid. I will not lose an inch of my dargah. I will not allow that. We will no more say and come and give a diplomatic talk over here. This is the house which I have to stand up and say honestly that my community, which you are proud Indians, it is my property, not given by anyone. You cannot snatch it away from me. Waqf is a form of a worship for me. You want this country to take back into 80s and early 90s? It will be your responsibility.
Because as a proud Indian Muslim, I will not lose an inch of my masjid. Forget about a masjid. I will not lose an inch of my dargah. I will not allow that. We will no more say and come and give a diplomatic talk over here. This is the house which I have to stand up and say honestly that my community, which you are proud Indians, it is my property, not given by anyone. You cannot snatch it away from me. Waqf is a form of a worship for me. You want this country to take back into 80s and early 90s? It will be your responsibility. Because as a proud Indian Muslim, I will not lose an inch of my masjid. Forget about a masjid. I will not lose an inch of my dargah. I will not allow that. ಜೊತೆಗೆ ಈ ಬಿಲ್ ಪಾಸ್ ಆದ್ರೆ 15% ಮೌಲಾನಗಳ ಹೊಟ್ಟೆಗೆ ಹೊಡೆತ ಬೀಳುತ್ತೆ. ಭಾರತದಲ್ಲಿ 20 ಕೋಟಿ ಮುಸಲ್ಮಾನರಲ್ಲಿ 1 ಕೋಟಿ ಮುಸಲ್ಮಾನರು ಜಕಾತ್ ಅನ್ನು ಕೊಡ್ತಾರೆ. ಅದರಲ್ಲಿ ಒಬ್ಬರ ಪಾಲಿನಿಂದ 1 ಲಕ್ಷ ರೂಪಾಯಿ ಪಡ್ಕೊಂಡ್ರೆ ಸಾಕಲ್ವಾ? ಅದನ್ನ ಲೆಕ್ಕ ಹಾಕ್ತಾ ಕೂತ್ರೆ ಕ್ಯಾಲ್ಕುಲೇಟರೇ ಹಾಳಾಗುತ್ತೆ. ಅದಕ್ಕೆ ಅವನೊಬ್ಬ ಮೌಲಾನ ಭಾರತ ಸರ್ಕಾರಕ್ಕೆ ಲೋನ್ ಕೊಡಬಹುದು ಅಂತ ಹೇಳಿದ್ದ. ಆದ್ರೂ ಮುಸಲ್ಮಾನರಲ್ಲಿ ಕೆಲವರು ಬಡವರಾಗೇ ಇದ್ದಾರೆ. ಯಾಕೆ? ಸಚಾರ್ ಸಮಿತಿಯ ಪ್ರಕಾರ ಮುಸಲ್ಮಾನರಲ್ಲಿ ಆ ಹಣ ಕೆಲವರ ಕೈಗಷ್ಟೇ ಹೋಗುತ್ತೆ. ದೇಶದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಎಲ್ಲಿದೆ ಅಂದ್ರೆ ಅದು ವೆಸ್ಟ್ ಬೆಂಗಾಲ್, ದೀದಿ ನಾಡಿನಲ್ಲಿ. ಭಾರತದ ಅತಿ ಹೆಚ್ಚು ವಕ್ಫ್ ಜಾಗ ಕೂಡ ವೆಸ್ಟ್ ಬೆಂಗಾಲ್ನಲ್ಲೇ ಇದೆ. ಹಾಗಾದ್ರೆ ಅಲ್ಲಿನ ಮುಸಲ್ಮಾನರು ಶ್ರೀಮಂತರಾಗಿರ್ಬೇಕಿತ್ತಲ್ವಾ? ಆದ್ರೆ ಅತಿ ಹೆಚ್ಚು ಮುಸಲ್ಮಾನರ ಬಡತನ ವೆಸ್ಟ್ ಬೆಂಗಾಲ್ನಲ್ಲಿದೆ. ಯಾಕಂದ್ರೆ ಅಲ್ಲಿನ ಅಶ್ರಫ್ ಮುಸಲ್ಮಾನರು ವಕ್ಫ್ ಜಾಗವನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ದುರಂತ ಏನಂದ್ರೆ ಜಂತರ್ ಮಂತರ್ನಲ್ಲಿ ಈ ಪ್ರತಿಭಟನೆಗೆ ಸಿಕ್ಕರು ಅಂದ್ರೆ ಖಲಿಸ್ತಾನಿಗಳು ಕೂಡ ಸೇರ್ಕೊಂಡಿದ್ದಾರೆ. ಅದಕ್ಕೆ ಪಾಕಿಸ್ತಾನದ ಒಬ್ಬ ಮೌಲಾನ ಹೇಳ್ತಾನೆ, ನೀವು ಅಂದ್ರೆ ಸಿಕ್ಕರು ಮುಸಲ್ಮಾನರ ಜೊತೆ ಕೈ ಜೋಡಿಸಿದೀರಾ, ನಿಮ್ಮನ್ನ ಅಂದ್ರೆ ಸಿಕ್ಕರನ್ನ ಮುಸ್ಲಿಮರು ಸುಮ್ಮನೆ ಬಿಡಲ್ಲ, ಮುಗಿಸ್ತಾರೆ ಅಂತ ಹೇಳ್ತಾನೆ. ಆದ್ರೆ ಈ ಮೂರ್ಖರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅವರು ಕೂಡ ಈ ಜಂತರ್ ಮಂತರ್ನಲ್ಲಿ ನಿಂತಿದ್ದಾರೆ. ಹಾಗೆ ನೋಡಿದ್ರೆ ಸಿಕ್ಕರಲ್ಲಿ ಸಾಮಾನ್ಯ ಸಿಕ್ಕರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಇದಕ್ಕೆಲ್ಲ ಹೋಗ್ತಾ ಇಲ್ಲ. ಆದರೆ ವಿದೇಶದಿಂದ ಹಣ ಪಡೆದು ಕೆಲವರು ಮಾತ್ರ ಭಾರತದಲ್ಲಿ ಹೀಗೆ ಹಾರಾಡ್ತಾ ಇದ್ದಾರೆ ಅಷ್ಟೇ. ಅಬ್ಬಾಜಾನ್ ಓವೈಸಿ ಒಂದು ಮಾತು ನೆನಪಿನಲ್ಲಿಡಿ, ಈ ದೇಶದಲ್ಲಿ ಎಷ್ಟೇ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಅಲ್ಲಿ ಕೂತಿರೋದು ನರೇಂದ್ರ ಮೋದಿಜಿಯವರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.